ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸುಸ್ವಾಗತ ಎಸ್ಟುಎನ್ ಕನ್ನಡ ಟೆಕ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೈವರ್ ಎಚ್ ಕೆಗೆ ಹೇಗೆ ಅಪ್ಲೈ ಮಾಡೋದು ಹಾಗೂ ನೋಟಿಸ್ ಬಿಟ್ಟಿದ್ದಾರೆ, ಆ ನೋಟಿಸ್ ಬಗ್ಗೆ ಹೇಗೆ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀವಿ ಗಾಯ್ಸ್. ಬನ್ನಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ. ನಿಮಗೆ ಎಲ್ಲ ಲಿಂಕು ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ, ಎಲ್ಲ ಲಿಂಕು ನಿಮಗೆ. ಬನ್ನಿ ಗಾಯ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. KPC ಲ್ಯಾಂಡ್ ಸರ್ವೈವರ್ HK ಹೋದ ವಿಡಿಯೋದಲ್ಲಿ ನಿಮಗೆ RPC ಬಗ್ಗೆ ತಿಳಿಸ್ಕೊಟ್ಟಿದೆ. ಈ ವಿಡಿಯೋದಲ್ಲಿ ನಿಮಗೆ HK ಬಗ್ಗೆ ತಿಳಿಸ್ಕೊಡ್ತಾಯಿದೆ. ಇದು ಟೋಟಲ್ ವೇಕೆನ್ಸಿ ಬಂದು 100 ಪೋಸ್ಟ್ ಇದೆ. ಜನರಲ್ ಕ್ಯಾಂಡಿಡೇಟ್ಸ್ಗೆ 600 ಫೀಸು ಹಾಗೂ 2A 2B 3A 3B ಅವ್ರಿಗೆ 300 ರೂಪಾಯಿ ಇರುತ್ತೆ ಫೀಸು. ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ 500 ಇರುತ್ತೆ. SC/ST ಕ್ಯಾಟಗರಿ 1 PWD ಕ್ಯಾಂಡಿಡೇಟ್ಸ್ಗೆ ಫೀಸ್ ಇರಲ್ಲ. ಇದು ಅಷ್ಟೇ. ಸ್ಟಾರ್ಟಿಂಗ್ ಡೇಟ್ 11/3/2024 ಹಾಗೂ ಲಾಸ್ಟ್ ಡೇಟ್ ಬಂದು 10/4/2024ಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ. ಹಾಗೂ ಕನ್ನಡ ಎಕ್ಸಾಮ್ ಬಂದು ನಿಮಗೆ 6-7ನೇ ತಿಂಗಳು ಜುಲೈ 6ನೇ ತಾರೀಕು ನಿಮಗೆ ಕನ್ನಡ ಎಕ್ಸಾಮು ಹಾಗೂ ಜುಲೈ 7ನೇ ತಾರೀಕು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಇರುತ್ತೆ. ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಬನ್ನಿ ಗಾಯ್ಸ್, ನಿಮ್ಗೆ ಏಜ್ ಲಿಮಿಟು 18 ಇಯರ್ಸ್, ಮಿನಿಮಮ್ 18 ಇಯರ್ಸ್ ಇರಲೇಬೇಕು. ಮ್ಯಾಕ್ಸಿಮಮ್ 35 ಇಯರ್ಸ್ ಜನರಲ್ ಕ್ಯಾಂಡಿಡೇಟ್ಸ್ಗೆ ಹಾಗೂ 2A 2B 3A 3B ಅವರಿಗೆ 38 ವರ್ಷ ಇರುತ್ತೆ ಹಾಗೂ SC/ST ಅವರಿಗೆ 40 ವರ್ಷ ಇರುತ್ತೆ. ಕ್ವಾಲಿಫಿಕೇಷನ್ ಬಂದು ನಿಮಗೆ 12th ಕ್ಲಾಸ್ ಹಾಗೂ ITA ಡಿಪ್ಲೊಮಾ, ಲ್ಯಾಂಡ್ ಸಿಟಿ ಸರ್ವೈವರ್, ಸಿವಿಲ್ BTech, ಸಿವಿಲ್ ಇಂಜಿನಿಯರ್. ಫೈನಲ್ ಇಯರರು ಕೂಡ ಅಪ್ಲೈ ಮಾಡ್ಬೋದು ನೋಡಿ. ಫೈನಲ್ ಇಯರರು ಅಪ್ಲೈ ಮಾಡ್ಬೋದು, ಅಪ್ಲೈ ಮಾಡಿ. ಕೇವಲ ಇದು 100 ಪೋಸ್ಟ್ ಮಾತ್ರ. ನಿಮಗೆ ನೋಟಿಫಿಕೇಷನು ಇಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಅಂತ ಇದೆಯಲ್ಲ, ಇಲ್ಲಿ ನೋಟಿಫಿಕೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಪಕ್ಕ ಕ್ಲಿಕ್ ಏರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಟಿಫಿಕೇಷನ್ ಡೌನ್ಲೋಡ್ ಆಗುತ್ತೆ. ಮುಂದೆನೇ ಪ್ರೂಫ್ ತೋರಿಸ್ತಾ ಇದ್ದೀನಿ ನೋಟಿಫಿಕೇಷನ್ ನಿಮಗೆ. ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದನ 100 ಭೂಮಾಪಕರು ಸಮೂಹ C ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ. 100 ಪೋಸ್ಟ್ ಇದೆ. ನಿಮಗೆ ವೇತನ ಶ್ರೇಣಿ 23,000 ಇರುತ್ತೆ. 23,500 23,500ರಿಂದ 47,000 ಇರುತ್ತೆ. 47,650 ರೂಪಾಯಿ ಇರುತ್ತೆ ನಿಮಗೆ. ಇಲ್ಲಿದೆ ನೋಡಿ, 23,500ರಿಂದ 47,650 ಇರುತ್ತೆ ನಿಮಗೆ. ಅರ್ಜಿ ಸಲ್ಲಿಕೆ ಎಲ್ಲ ಸ್ಟಾರ್ಟಿಂಗೇ ಹೇಳಿದ್ದೀನಿ ನಿಮಗೆ. 11ನೇ ತಾರೀಕು ಸ್ಟಾರ್ಟ್ ಆಗೋದು, ಮಾರ್ಚ್ ತಿಂಗಳು. ಏಪ್ರಿಲ್ 10ನೇ ತಾರೀಕು ನಿಮಗೆ ಕ್ಲೋಸ್ ಆಗುತ್ತೆ. ಹಾಗೂ ಫುಲ್ ಡೀಟೇಲ್ಸ್ ನೋಡ್ಕೊಳ್ಳಿ. ನಿಮ್ಮ ಕನ್ನಡ ಎಕ್ಸಾಮ್ 6ನೇ ತಾರೀಕು ಜುಲೈ ತಿಂಗಳು, 7ನೇ ತಾರೀಕು ಜುಲೈ ತಿಂಗಳಲ್ಲಿ ಎಕ್ಸಾಮ್ಸ್ ನಡೆಯುತ್ತೆ. ಇದು ಎಕ್ಸಾಮ್ಸ್ ಡೀಟೇಲ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ ಗಾಯ್ಸ್. ಬನ್ನಿ. ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಳಿ ಒಂದ್ಸತಿ. ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ 200 ಮಾರ್ಕ್ಸು,
200 ಅಂಕಗಳು ಇರುತ್ತೆ, 2 ಗಂಟೆಗಳು. ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆಯ 200 ಮಾರ್ಕ್ಸು, 2 ಗಂಟೆಗಳು ಇರುತ್ತೆ. ಸದರಿ ಹುದ್ದೆಗಳು ವ್ಯವಹಾರದ ಪಠ್ಯಕ್ರಮಗಳು ಅನುಬಂಧ 2ರಲ್ಲಿ ಇರಿಸಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಭಾಷೆಗಳಲ್ಲಿ ಇರುತ್ತದೆ. ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆಗಳು ಭಾಷಾಂತರದಲ್ಲಿ ಏನಾದರೂ ಅಸ್ಪೃಶ್ಯತೆ ಇದ್ದಲ್ಲಿ ಅಭ್ಯರ್ಥಿಗಳು ಭಾಷೆಯಲ್ಲಿರೋ ಪ್ರಶ್ನೆಗಳನ್ನು ನೋಡಬಹುದು ಹಾಗೂ ಇದೇ ಅಂತಿಮವಾಗಿರುತ್ತದೆ. ಅಂದರೆ ಕನ್ನಡ ಇಂಗ್ಲೀಷ್ 2 ಪೇಪರಲ್ಲಿ ಇರುತ್ತೆ. ನೀವು ಯಾವ್ದು 2 ಪೇಪರು ಓದ್ಕೊಂಡು ನೀವು ಆನ್ಸರ್ ಮಾಡ್ಬೋದು. ನೋಟಿಫಿಕೇಶನ್ ಎಲ್ಲ ಒಂದು ಕಡೆ ನಾವು ಓದ್ಕೊಳ್ಳಿ. ಫುಲ್ಲು ಡೀಟೇಲ್ ಹೇಳೋಕ್ಕಾಗಲ್ಲ, ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಸ್ನೇಹಿತರೆ. ಹುದ್ದೆ ಲ್ಯಾಂಡ್ ಸರ್ವೇಯರ್ ಅಂತ. ಜನರಲ್ ಪೇಪರ್ ಮ್ಯಾಥಮೆಟಿಕ್ಸು 70% ಇರುತ್ತಂತೆ ನೋಡಿ ಗೈಸ್. ಮ್ಯಾಥಮೆಟಿಕ್ಸ್ 70% ಇರುತ್ತೆ. ಫಸ್ಟು ನಿಮಗೆ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್, ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಫಸ್ಟ್ ಒಂದಿರುತ್ತೆ, ಹಾಗೂ ಸೆಟ್ ಥಿಯರಿ ಅಂತ ಒಂದಿರುತ್ತೆ, ಹಾಗೂ ಸೀಕ್ವೆನ್ಸ್ ಇರುತ್ತೆ. ಇವೆಲ್ಲ ಸೆಕೆಂಡ್ PU ನಲ್ಲಿ ಬರುತ್ತೆ. ಎಲ್ಲ ಅದೇ ಪಾಠ ಮಡಗಿದ್ದಾರೆ. ಮ್ಯಾಟ್ರಿಕ್ಸ್ ಇರುತ್ತೆ, ನೆಕ್ಸ್ಟ್ ಪರ್ಮ್ಯೂಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಒಂದು ಪಾಠ ಅದೊಂದಿರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಅಂತೂ ನಿಮಗೆ 10th 9th 8thಲ್ಲೆಲ್ಲ ಇರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಓದಿರ್ತೀರ. ಹಾಗೂ HCF ಆ್ಯಂಡ್ LCM ಇದು ಎಲ್ಲ ಚಿಕ್ಕ ವಯಸ್ಸಿಂದ ಕಲ್ತಿರ್ತೀರ. ಬೇಸಿಕ್ಸ್ ಆಫ್ ಆಲ್ಜಿಬ್ರಾ, ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರಾ ಎಕ್ಸ್ಪ್ರೆಷನ್. ಮ್ಯಾಥ್ಸ್ ಇರುತ್ತೆ ಗಾಯ್ಸ್ ಇದರಲ್ಲಿ. ಮ್ಯಾಥ್ಸ್ ಮೇನ್ ನೋಡಿ, ಲೀನಿಯರ್ ಈಕ್ವೇಷನು, ಕ್ವಾಡ್ರಾಟಿಕ್ ಈಕ್ವೇಷನ್ ಇವೆಲ್ಲ ಸೆಕೆಂಡ್ PU 10thಲ್ಲಿ ಕಲ್ತಿರ್ತೀರ. ನೆಕ್ಸ್ಟು ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರಾ ಎಕ್ಸ್ಪ್ರೆಷನು, LCM, ನೆಕ್ಸ್ಟ್ LCM ಆ್ಯಂಡ್ HCF ಆ್ಯಂಡ್ LCM ಬೈನೋಮಿಯಲ್ಸ್ ಆ್ಯಂಡ್ ಟ್ರೈನೋಮಿಯಲ್ಸ್ ಅಂತ ಒಂದು ಚಾಪ್ಟರ್ ಇರುತ್ತೆ. ಹಾಗೂ ಕೋಆರ್ಡಿನೇಟ್ ಪ್ಲೇನ್ ಜಾಮೆಟ್ರಿ ಒಂದಿರುತ್ತೆ. ನೆಕ್ಸ್ಟ್ ಆಕ್ಸಿಯಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸ್, ಥಿಯರಮ್ಸ್, ಪಾಲಿಗಾನ್ಸ್. ಮ್ಯಾಥ್ಸ್ ಇದೆ ನೋಡಿ, ಜಾಮೆಟ್ರಿ ಮ್ಯಾಥ್ಸ್ ಇದೆ. ಟ್ರಯಾಂಗಲ್ಸ್ ಒಂದಿರುತ್ತೆ, ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್ ಇರುತ್ತೆ, ಕಾಂಗ್ರುಯೆಂಟ್ ಆಫ್ ಲೈನ್ಸ್ ಆ್ಯಂಡ್ ಟ್ರಯಾಂಗಲ್ ಇರುತ್ತೆ. ಕ್ವಾಡ್ರಿಲ್ಯಾಟರಲ್ಸ್ ಏನಿಷ್ಟು ಫುಲ್ಲು ಮ್ಯಾಥ್ಸ್ ಮಡಗ್ಬಿಟ್ಟಿದ್ದಾರೆ. ಥಿಯರಮ್ಸ್ ಆನ್ ಪ್ಯಾರಲೋಗ್ರಾಮ್ಸು, ಮಿಡ್ ಪಾಯಿಂಟ್ ಆಫ್ ಥಿಯರಮ್, ಏರಿಯಾಸ್, ಸೈಕಲಿಕ್ ಕ್ವಾಡ್ರಿಲ್ಯಾಟರ್ಸ್ ಮ್ಯಾಥ್ಸ್ ಇರುತ್ತೆ ನೋಡಿ. ಸರ್ಫೇಸ್ ಏರಿಯಾಸ್ ಆ್ಯಂಡ್ ವ್ಯಾಲ್ಯೂಮ್ಸ್, ಸಾಲಿಡ್ಸ್, ಸರ್ಕಲ್ಸ್, theorems and triangles and circles, right angles and ಒಟ್ನಲ್ಲಿ ಇದು ಸೈನ್ಸ್ ಮಾಡಿರೋರ್ಗೇನೆ ಇದು ಜಾಬ್ ಆಪರ್ಚುನಿಟಿ ಇರೋದೇ ಸೈನ್ಸ್ ಅವ್ರಿಗೇನೆ. ಅದಕ್ಕೆ ಇಷ್ಟು ಮಡಗಿದ್ದಾರೆ. 70% ಬರೀ ಮ್ಯಾಥ್ಸೇ ಇರುತ್ತೆ, 20% ಫಿಸಿಕ್ಸ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಮ್ಯಾಗ್ನೆಟಿಸಮ್ ಒಂದು ಇರುತ್ತೆ, ಹಾಗೂ ಎಲೆಕ್ಟ್ರಿಸಿಟಿ ಒಂದಿರುತ್ತೆ. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇರುತ್ತೆ, ಎಲೆಕ್ಟ್ರಾನಿಕ್ಸ್ ಇರುತ್ತೆ, ಡೈನಾಮಿಕ್ಸ್ ಇರುತ್ತೆ, ಈಟ್ ಒಂದಿರುತ್ತೆ, ಈಟ್ ಚಾಪ್ಟರ್ಸು, ಲೈಟು ಇವೆಲ್ಲ ನೀವು ಸೆಕೆಂಡ್ PUC ಫಸ್ಟ್ PUCನಲ್ಲಿ ಓದಿರ್ತೀರ, ಹಾಗೂ 10thಲ್ಲಿ ಓದಿರ್ತೀರ. ಸೌಂಡು ನೋಡಿ, ನೀವು ಸೆಕೆಂಡ್ PUC ಫಸ್ಟ್ PUCದೆಲ್ಲ ಅರ್ಧ ಓದಿರ್ಬೇಕಾದ್ಮೇಲೆ ನಿಮಗೆ 90% ಸೈನ್ಸೇ ಇರುತ್ತೆ, 70% ಮ್ಯಾಥ್ಸು, 70% ಮ್ಯಾಥ್ಸ್ ಇರುತ್ತೆ, 70% ಮ್ಯಾಥ್ಸ್ ಇರುತ್ತೆ. ಹಾಗೂ 20% ಫಿಸಿಕ್ಸ್ ಇರುತ್ತೆ.
ಸೈನ್ಸ್ ಮಾಡಿರೋರು ಇದಕ್ಕೆ ಅವಕಾಶ ಸೈನ್ಸ್ ಮಾಡಿರೋರಿಗೆ. ಇನ್ನು 10% ಜಿಯೋಗ್ರಫಿ ಇರುತ್ತೆ. ನೀವು ಸೈನ್ಸೇ ಅಷ್ಟು ಓದೋ ಜಿಯೋಗ್ರಫಿ 10% ಓದೋದೇನೋ ಅಷ್ಟೇನಿಲ್ಲ, ಆರಾಮ್ಸೆ ಓದ್ಕೋಬೋದು. ನೋಡಿ ಜಿಯೋಗ್ರಫಿ 10%, ದ ಅರ್ತ್ ಅಂತ ಒಂದು, ದ ಲಿಥೋಸ್ಪಿಯರು ಎರಡನೇದು, ಮೂರನೇದು ಮ್ಯಾಪ್ಸು. ನೋಡಿ ನೆಕ್ಸ್ಟ್ ಫಿಸಿಕಲ್ ಫ್ಯೂಚರ್ಸ್ ಆಫ್ ಇಂಡಿಯಾ ಒಂದು ಆಪ್ಷನ್ ಇರುತ್ತೆ. ಅಷ್ಟೇ 10% ಇಷ್ಟೇ 4 ಇರುತ್ತೆ. ಇದು ಫುಲ್ ಡೀಟೇಲಾಗಿ ಓದ್ಕೊಳ್ಳಿ. ಜಿಯೋಗ್ರಫಿ 10% ಇರುತ್ತೆ. ಟೋಟಲ್ಲು 70, 80, 10. 70 ಮ್ಯಾಥ್ಸು, 20 ಫಿಸಿಕ್ಸು, 10 ಜಿಯೋಗ್ರಫಿ. 70% ಮ್ಯಾಥ್ಸ್ ಇರುತ್ತೆ ಗೈಸ್. ನೀಟಾಗಿ ನೋಡ್ಕೊಳ್ಳಿ. ಇವೇನಿಲ್ಲ ಓದಬೇಕಾಗಿರೋದು ಫಸ್ಟ್ PU ಸೆಕೆಂಡ್ PUC ಬುಕ್ಸು ಹಾಗೂ 10th ಸ್ವಲ್ಪ ನೋಡ್ಕೊಳ್ಳಿ ಮ್ಯಾಥ್ಸು. ಹಾಗೂ ಫಿಸಿಕ್ಸ್ ಅಂತೂ ಫುಲ್ಲು ನೀವು ಫಸ್ಟ್ PU ಸೆಕೆಂಡ್ PUC ಏನು ಓದಿದ್ರಿ ಅದನ್ನೇ ರಿಪೀಟಾಗಿ ಓದ್ಕೊಳ್ಳಿ. ಜಿಯೋಗ್ರಫಿನೂ ಅಷ್ಟೇ, ಅದೊಂದು ನಿಮ್ಮ ಜಿಯೋಗ್ರಫಿ 10th 9th ಸಿಗುತ್ತೆ. ಜಿಯೋಗ್ರಫಿ ಒಂದು ಅದೇ ಒಂದು ಪಾರ್ಟ್ ಇರುತ್ತೆ, ಅದು ಓದ್ಕೊಂಡ್ರೆ ಸಾಕು ನೀವು. ಗೈಸ್ ನೋಟಿಫಿಕೇಷನ್ ಎಲ್ಲ ನೋಡ್ಕೊಳ್ಳಿ. ಎಕ್ಸಾಮ್ ಡೀಟೇಲ್ಸ್ ಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ ನಾನು. 200 ಮಾರ್ಕ್ಸು ಒಂದು ಪೇಪರು, ಇನ್ನೊಂದು ಪತ್ರಿಕೆ ಒಂದು 200 ಮಾರ್ಕ್ಸು 2 ಗಂಟೆ ಇರುತ್ತೆ. ಪತ್ರಿಕೆ 2 200 ಮಾರ್ಕ್ಸು 2 ಗಂಟೆ ಇರುತ್ತೆ. ಸೈನ್ಸ್ ಮಾಡಿರೋರಿಗೆ ಅಷ್ಟೇ ಇದು, ಬೇರೆಯವ್ರ ಅವಕಾಶ ಇರಲ್ಲ. ಒಟ್ಟು ITA ಡಿಪ್ಲೊಮಾ ಕೇಳಿದ್ದಾರೆ, ಅಪ್ಲೈ ಮಾಡ್ಬೋದು ಗೈಸ್. ನಾನು ಜಾಸ್ತಿ ಕೇಳಿರೋದವರು ಸೈನ್ಸ್ ಮಾಡಿರೋರಿಗೆ ಮಾತ್ರ. ಸೆಕೆಂಡ್ PUC ಸೈನ್ಸ್ ಮಾಡಿರೋರು ನೀವು ಅಪ್ಲೈ ಮಾಡ್ಬೋದು. ಇಂಜಿನಿಯರ್ ಮಾಡಿರೋರು, ಸೈನ್ಸ್ ಮಾಡಿದ್ದೆ ಇಂಜಿನಿಯರ್ ಮಾಡಿರ್ತಾರೆ ಅವರು ಅಪ್ಲೈ ಮಾಡ್ಬೋದು. ಇಲ್ಲಿ ವಿಡಿಯೋ ಮುಕ್ತಿ ಆಗ್ತಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಗಲೇ ಹೋಗಿ ಗೈಸ್. ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡೋದನ್ನ ಮರಿಬೇಡಿ. 500 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೂ ಈ ಡೈರೆಕ್ಟ್ ಲಿಂಕ್ ನಿಮ್ಗೆ ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ, ಲಿಂಕಲ್ಲಿ ಹೋಗಿ ತೊಗೊಳ್ಳಿ. ವಿಡಿಯೋ ಮುಕ್ತಿ ಆಗ್ತಿದೆ. ಧನ್ಯವಾದಗಳು ಗೈಸ್.